ರಾಮನ ಪ್ರಾಣ ಪ್ರತಿಷ್ಠೆ ನಂತರ ಮೊದಲ ಬಾರಿಗೆ ಅಯೋಧ್ಯೆಗೆ ಪ್ರಧಾನಿ ಮೋದಿ ಅವರು ಬಂದಿದ್ದಾರೆ. ರೋಡ್ ಶೋ ಆರಂಭ ಆಗಿದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ. ರಸ್ತೆಯ ಇಕ್ಕೆಲುಗಳಲ್ಲಿ ಜನಸಾಗರ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ. ನೇರ ಪ್ರಸಾರದ ದೃಶ್ಯಗಳಿದು ಅಯೋಧ್ಯೆಯಿಂದ. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಮತಬೇಟೆಗಿಳಿದಿದ್ದಾರೆ. ಮೇ 14ಕ್ಕೆ ವಾರಾಣಸಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ. ಅದಕ್ಕಿಂತ ಮೊದಲಿಗೆ ಇವತ್ತು ಅಯೋಧ್ಯೆಗೆ ಭೇಟಿ ಕೊಟ್ಟು ಒಂದು ಕಡೆ ಮತಬೇಟೆಗಿಳಿದಿದ್ರೆ, ರಾಮನ ಪ್ರಾಣ ಪ್ರತಿಷ್ಠೆಯ ನಂತರದಲ್ಲಿ ಮೊದಲ ಬಾರಿಗೆ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನ ಪಡೆದುಕೊಂಡು ಈಗ ರೋಡ್ ಶೋಗೆ ಮುಂದಾಗ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲುಗಳಲ್ಲಿ ಜನಸಾಗರ ನಿಂತುಕೊಂಡು ಪ್ರಧಾನಿ ಮೋದಿ ಅವರಿಗೆ ಜೈಕಾರಗಳನ್ನು ಕೂಗ್ತಾ ಇದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿಯವರ ಪಕ್ಕದಲ್ಲಿ ನಾವು ನೋಡಬಹುದು. ಈ ಮೆಗಾ ರೋಡ್ ಶೋ 2 ಕಿಲೋಮೀಟರ್ ನಡೆಯುತ್ತೆ. ಈಗ ತಾನ ಆರಂಭ ಆಗಿದೆ. ರಸ್ತೆಯ ಇಕ್ಕೆಲುಗಳಲ್ಲಿ ಮೋದಿ ಮೋದಿ ಅಂತ ಜಯಘೋಷ ಮೊಳಗ್ತಾ ಇದೆ. ಅಯೋಧ್ಯ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಇದಕ್ಕಿಂತ ಮೊದಲಿಗೆ ಅಂದ್ರೆ ರೋಡ್ ಶೋಗೂ ಮುನ್ನ ಪ್ರಧಾನಿ ಮೋದಿ ಅವರು ಬಾಲರಾಮನ ದರ್ಶನವನ್ನ ಪಡೆದುಕೊಂಡ್ರು. ದೀರ್ಘದಂಡ ನಮಸ್ಕಾರ ಹಾಕಿ ಆರತಿಯನ್ನ ಬೆಳಗಿ ಆಶೀರ್ವಾದವನ್ನ ಪಡೆದುಕೊಂಡು ಅನಂತರದಲ್ಲಿ ರೋಡ್ ಶೋಗೆ ಮುಂದಾಗಿದ್ದಾರೆ. ರೋಡ್ ಶೋ ಆರಂಭ ಆಗಿದೆ. ಮೇ 14ಕ್ಕೆ ವಾರಾಣಸಿಯಲ್ಲಿ ಪ್ರಧಾನಿ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ದೇಶದಾದ್ಯಂತ ಈಗಾಗಲೇ 2ನೇ ಹಂತದ ಚುನಾವಣೆ ಮುಕ್ತಾಯವಾಗಿದೆ. 3ನೇ ಹಂತದ ಚುನಾವಣೆಗೆ ಸಿದ್ಧವಾಗ್ತಾ ಇದ್ದಾರೆ ಪ್ರಧಾನಿ ಕೂಡ. ಮೇ 14ನೇ ತಾರೀಕಿಗೆ ವಾರಾಣಸಿಯಲ್ಲಿ ಅವರ ಕರ್ಮಭೂಮಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಈಗ ಅಯೋಧ್ಯೆಗೆ ಬಂದಿದ್ದಾರೆ ಪ್ರಧಾನಿ. ಮತಬೇಟೆಗಿಳಿದಿದ್ದಾರೆ ರೋಡ್ ಶೋ ಮೂಲಕವಾಗಿ. ಪ್ರಧಾನಿ ಮೋದಿ ಅವರಿಗೆ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋ ಆರಂಭ ಆಗಿದೆ. 2 ಕಿಲೋಮೀಟರ್ ನಡೆಯುತ್ತೆ ಈ ರೋಡ್ ಶೋ. ನೇರ ಪ್ರಸಾರದ ದೃಶ್ಯಗಳಿದು ಅಯೋಧ್ಯೆಯಿಂದ. ರಸ್ತೆಯ ಇಕ್ಕೆಲುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನಸಾಗರ ಜಯ ಘೋಷಗಳನ್ನ ಮೊಳಗಿಸ್ತಾ ಇದೆ. 2 ಕಿಲೋಮೀಟರ್ ಇದೇ ರೀತಿಯಾದಂತಹ ವಾತಾವರಣ. ಪ್ರಧಾನಿ ಮೋದಿ ಅವರು ಕೂಡ ಜನಸಾಗರದ ಕಡೆ ಕೈ ಬೀಸಿ ಮತಬೇಟೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ರೋಡ್ ಶೋಗೆ ಕಲಾ ತಂಡಗಳು ಕೂಡ ಮೆರುಗು ಕೊಟ್ಟಿದೆ. ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಳ್ಳುವುದಕ್ಕೆ ರಸ್ತೆಯ ಇಕ್ಕೆಲುಗಳಲ್ಲಿ ಜನಸಾಗರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ದೀವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮೋದಿ ಮೋದಿ ಅಂತ ಜಯಘೋಷಗಳನ್ನು ಮೊಳಗಿಸ್ತಾ ಇದ್ದಾರೆ. ಮೇ 14ಕ್ಕೆ ವಾರಾಣಸಿಯಲ್ಲಿ ಪ್ರಧಾನಿ ಮೋದಿ ಅವರ ಕರ್ಮಭೂಮಿ ವಾರಾಣಸಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಅದಕ್ಕಿಂತ ಮೊದಲಿಗೆ ಈಗ ಮತಬೇಟೆಗಿಳಿದಿದ್ದಾರೆ ಅಯೋಧ್ಯೆಯಲ್ಲಿ. ಕಾರ್ಯಕರ್ತೆಯರು ಜನ ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಪ್ರಧಾನಿಯವರಿಗೆ. ಜನರತ್ತ ಕೈ ಬೀಸಿ ಮತಬೇಟೆಗಿಳಿದಿದ್ದಾರೆ ಪ್ರಧಾನಿ ಮೋದಿ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಇದ್ದಾರೆ ಪ್ರಧಾನಿಯವರ ಪಕ್ಕದಲ್ಲಿ. ತೆರೆದ ವಾಹನದಲ್ಲಿ ರೋಡ್ ಶೋ ಸಾಗ್ತಾ ಇದೆ. 2 ಕಿಲೋಮೀಟರ್ ನಡೆಯುತ್ತೆ ಈ ರೋಡ್ ಶೋ. ಈ ರೋಡ್ ಶೋಗೂ ಮುನ್ನ ಬಾಲರಾಮನಿಗೆ ಆರತಿಯನ್ನ ಬೆಳಗಿ ದೀರ್ಘದಂಡ ನಮಸ್ಕಾರ ಹಾಕಿ ಪ್ರಧಾನಿ ಮೋದಿ ಅವರು ರೋಡ್ ಶೋ ಆರಂಭ ಮಾಡಿದ್ರು. ಅಯೋಧ್ಯೆ ಸಂಪೂರ್ಣವಾಗಿ ಕೇಸರಿಮಯಗೊಂಡಿದೆ. ಪ್ರಧಾನಿಯವರತ್ತ ಕೈ ಬೀಸಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಕೂಡ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಗಳಿದು ಅಯೋಧ್ಯೆಯಿಂದ. ಬಾಲರಾಮನಿಗೆ ಮೋದಿ ಪೂಜೆ ಸಲ್ಲಿಕೆ ಮಾಡಿರುವಂತಹ ದೃಶ್ಯಗಳು ಒಂದು ಕಡೆ ಇದೆ. ಮತ್ತೊಂದು ಕಡೆ ಈ ಪೂಜೆ ನೆರವೇರಿದ ನಂತರದಲ್ಲಿ ಪ್ರಧಾನಿಯವರು ರೋಡ್ ಶೋನಲ್ಲಿ ಭಾಗಿಯಾಗಿರುವಂತಹ ಆ ಲೈವ್ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. 2024 ಜನವರಿ 22ರಂದು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಯಿತು. ಪ್ರಧಾನಿ
ಮೋದಿಯವರ ನೇತೃತ್ವದಲ್ಲಿ. ಅದಾದ ನಂತರದಲ್ಲಿ ಮೊದಲ ಬಾರಿಗೆ ಪ್ರಧಾನಿಯವರ ಆಗಮನ ಅಯೋಧ್ಯೆಗೆ. ಬಾಲರಾಮನ ದರ್ಶನ ಆಯಿತು. ಅದಾದ ನಂತರದಲ್ಲಿ ಈಗ ಮತಬೇಟೆಗಿಳಿದಿದ್ದಾರೆ ಪ್ರಧಾನಿ. ದೇಶದಾದ್ಯಂತ ಈಗಾಗಲೇ 2 ಹಂತದ ಚುನಾವಣೆ ಮುಕ್ತಾಯವಾಗಿದೆ. 3ನೇ ಹಂತದ ಚುನಾವಣೆ, ಅದಕ್ಕೆ ತಯಾರಾಗ್ತಾ ಇದ್ದಾರೆ ಪ್ರಧಾನಿ. ಈ ರೋಡ್ ಶೋ ಮೂಲಕವಾಗಿ ಮತಬೇಟೆಗಿಳಿದಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜೈ ಶ್ರೀರಾಮ್, ಮೋದಿ ಮೋದಿ ಅನ್ನುವಂತಹ ಜಯ ಘೋಷಗಳು ಮೊಳಗ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳಿದು. ರೋಡ್ ಶೋನ ನೇರ ಪ್ರಸಾರದ ದೃಶ್ಯಗಳು. ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ ನೋಡ್ತಾ ಇದೆ. ಅನೇಕ ಕಲಾ ತಂಡಗಳು ಈ ರೋಡ್ ಶೋಗೆ ಮೆರುಗು ನೀಡ್ತಾ ಇದ್ರೆ, ಪ್ರಮುಖವಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನಿಂತು ಪ್ರಧಾನಿಯವರತ್ತ ಕೈ ಬೀಸಿ ಮೋದಿ ಮೋದಿ ಅಂತ ಜಯ ಘೋಷಗಳನ್ನು ಮೊಳಗಿಸ್ತಾ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿಯವರನ್ನ ನೋಡೋದಕ್ಕೆ ಜನಸಾಗರ ಹರಿದು ಬಂದಿದೆ. ಅಯೋಧ್ಯೆ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಎಲ್ಲೆಲ್ಲೂ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಜೈ ಶ್ರೀರಾಮ್, ಜೈ ಮೋದಿ ಅಂತ ಘೋಷಣೆಗಳು ಮೊಳಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.